ಬಿಜೆಪಿ ಅವರು ಮೆಂಟಲ್ ಬ್ಯಾಲೆನ್ಸ್ ಅನ್ನ ಕಳ್ಕೊಂಡಿದ್ದಾರೆ ಅಂತ ಮಂಡ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರೋಷಾಗ್ನಿಯನ್ನ ವ್ಯಕ್ತಪಡಿಸಿದ್ದಾರೆ. ಬುದ್ಧಿ ಭ್ರಮಣೆ ಆಗಿದೆ ಅವರಿಗೆ, ಎಲ್ಲವನ್ನೂ ಚೆಕ್ ಮಾಡ್ತಾ ಇದ್ದಾನೆ. ನಾವು ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡ್ತಾ ಇಲ್ಲ. ಬಿಜೆಪಿ ನಾಯಕರುಗಳಿಗೆ ಅವ್ರಿಗೆ ಯಾವುದೇ ಮಾನ ಮರ್ಯಾದೆ ಇಲ್ಲ. ಮರ್ಯಾದೆ ಇದ್ದಿದ್ರೆ ಮೇಕೆದಾಟುಗೆ ಅನುಮತಿಯನ್ನ ಅವರು ಕೊಡಿಸ್ಲಿ. ನಾವು ಹಣ ಇಟ್ಟಿದ್ದೀವಿ ಆಲ್ರೆಡಿ ಆ ಯೋಜನೆಗೆ. ಬಿಜೆಪಿ ತನ್ನ ತಪ್ಪನ್ನ ಮುಚ್ಕೊಳ್ಳೋಕೆ ಹಿಂಗ್ ಮಾತನಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಬಿಜೆಪಿ ಅವ್ರಿಗೆ ಮೆಂಟಲ್ ಬ್ಯಾಲೆನ್ಸ್ ಕಳ್ಕೊಬಿಟ್ಟಿದ್ದಾರೆ, ಬುದ್ಧಿ ಭ್ರಮಣೆ ಆಗ್ಬಿಟ್ಟಿದೆ. ನಮಗೆ ಕುಡಿಯೋಕೆ ನೀರಿಲ್ಲ, ನಾವ್ಯಾಕೆ ತಮಿಳ್ನಾಡು ಬಿಡಕ್ಕೆ ಹೋಗೋಣ? ಇನ್ನು ಶಿವಾಗೆ ಅದು ತುಂಬಬೇಕಾದ್ರೆ ನೀರು ಬರ್ಬೇಕಾದ್ರೆ ಇನ್ನು 2 ಅಡಿ ಮೇಲಕ್ಕೆ ಬರಬೇಕು. ನಾನೆಲ್ಲ ಏನೋ ಗಾಬರಿ ಆಗ್ಬಿಟ್ಟು ನಾನೆಲ್ಲ ಎನ್ಕ್ವೈರಿ ಮಾಡಿ ಕಂಪ್ಲೀಟ್ ಎಲ್ಲ ತೆಗೆದು ಲಾಗ್ ಬುಕ್ಕು ಮತ್ತೊಂದೆಲ್ಲ ನೋಡಿದ್ದೀನಿ, ಎಲ್ಲೂ ಇಲ್ಲ. ನಾವು ಬೆಂಗಳೂರಿಗೆ ಕಾವೇರಿ ನೀರು ವಿಚಾರದಲ್ಲಿ ನಾವು ಭಾಳ ಹುಷಾರಿದ್ದೀವಿ. ನೀರಿದೆ ನಮಗೆ, ಯಾವ ಕಾರಣಕ್ಕೂ ನೀರು ತಮಿಳುನಾಡಿಗಲ್ಲ, ನಮ್ಮ ರೈತರಿಗೂ ನಮ್ಮ ಕೈಲಿ ಬಿಡೋಕ್ಕಾಗಲ್ಲ. ಇರೋ ವಿಚಾರ ಹೇಳ್ತಾ ಇದ್ದೀನಿ. ನಾನು ಮಂಡ್ಯದವ್ರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಎಲ್ಲೂ ನಮ್ಮ ರೈತರಿಗೂ ನಾವು ಬಿಡೋಕ್ಕಾಗ್ತಾರ. ಆಂಧ್ರ ಅವರು ತೆಲಂಗಾಣವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಾವು ನಿಮ್ಗೆ ಬಿಡ್ತೀವಿ, ನೀವು ನಮ್ಗೆ ಬಿಡಿ ಸ್ವಲ್ಪ ಅಂತ. ಅದು ಕೂಡ ನಾವು ಹಿಂದೆ ಆಲೋಚನೆ ಮಾಡ್ತಾ ಇದ್ದೀವಿ. ಚೀಫ್ ಮಿನಿಸ್ಟರ್ಗಳೆಲ್ಲ ಮಾತಾಡಿದ್ರು. ತಮಿಳ್ನಾಡಿಗೆ ಎಲ್ಲಿ ಯಾವ ಲೆಕ್ಕದಲ್ಲಿ ಬಿಡೋಕ್ಕಾಗ್ತದೆ ನೀರನ್ನ? ಇಟ್ ಈಸ್ ನಾಟ್ ಪಾಸಿಬಲ್. ಇದು ಸುಳ್ಳು. ಅವ್ರಿಗೇನಾದ್ರು ಬಿಜೆಪಿ ಅವ್ರಿಗೆ ಮಾನ ಮರ್ಯಾದೆ ಇದ್ದರೆ ಮೊದಲು ಅವರು ದೇವೇಗೌಡರು ಎಲ್ಲ MP ಗಳು ಹೋಗಿ ಫಸ್ಟು ಮೇಕೆದಾಟು ವಿಚಾರದಲ್ಲಿ ಗ್ರೀನ್ ಸಿಗ್ನಲ್ ಕೊಡಿಸ್ಲಿ. ಫಸ್ಟು ಮಾದಾಯಿ ವಿಚಾರದಲ್ಲಿ ಇದನ್ನ ಇದು ಕಳಸಾ ಬಂಡೂರಿ ವಿಚಾರದಲ್ಲಿ ಟೆಂಡರ್ ಕರೆದಿದ್ದೀನಿ, ಅಲ್ಲಿಗೆ ಪರ್ಮಿಷನ್ ಕೊಡಿಸ್ಲಿ. ಅದು ಬಿಟ್ಬಿಟ್ಟು ಬರೀ ರಾಜಕಾರಣ ಮಾತಾಡ್ಕೊಂಡು 5,300 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಬಜೆಟಲ್ಲಿ ಎಲ್ಲ MP ಗಳು ಸೇರಿ ಪಾಸ್ ಮಾಡಿದ್ರು. ಆ ದುಡ್ಡು ಕೊಡಲಿಲ್ಲ. ಅವ್ರಿಗೇನಾದ್ರು ಸ್ವಲ್ಪ ನಾವೇನು ದಡ್ರಂತ ತಿಳ್ಕೊಂಡಿದ್ದಾರೆ ಅವರು? ತಾನು ಮಾಡಿದ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ, BJP ಅವ್ರು ಮಾಡಿದ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ